ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 271. ಇವತ್ತಿನ ವಿಷಯ RCB ರಾಯಲ್ ಚಾಲೆಂಜ್ ಬೆಂಗಳೂರು ಏನು ಮೊನ್ನೆ ಕ್ರಿಕೆಟು IPL ಗೆದ್ದಿದೆ, ಅದರ ವಿಜಯೋತ್ಸವ ವಿಧಾನಸೌಧ ಮತ್ತು ಕಂಠೀರವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಸಮಾರಂಭ ಆಯಿತು. ಅದರಲ್ಲಿ ಸುಮಾರು 11 ಜನ ಅಮಾಯಕರು ಸತ್ತೋದರು. ಇದು ಬಹಳ ವಿಷಾದನೀಯವಾಗಿರ್ತಕ್ಕಂಥ ಘಟನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶಿಕ್ಷೆಗೆ ಒಳಪಡಬೇಕು. ಸರ್ಕಾರ ಇರ್ಬೋದು, RCB ಟೀಮ್ ಇರ್ಬೋದು, ಆಯೋಜನೆ ಮಾಡಿರ್ತಕ್ಕಂಥ ಸಂಘಟಕರು ಯಾರೇ ಇರ್ಬೋದು. ಅಲ್ಟಿಮೇಟ್ಲಿ ಒಂದು ವಿಷಾದದ ಸಂಗತಿ ಏನಪ್ಪ ಅಂತ ಹೇಳಿದರೆ, ನಾವು ವಾಟ್ ವಿ ಕಾಲ್ ಕ್ಯೂಯಿಂಗ್ ಕಲ್ಚರ್, ಕ್ಯೂನಲ್ಲಿ ಇಳ್ತಕ್ಕಂಥ ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮಲ್ಲಿ ಬರದೇ ಇದ್ದರೆ ಯಾವ ಸರ್ಕಾರಗಳು ಯಾವ ಸಂಘಟನೆಗಳು ಕೂಡ ಈ ಯುವಕರನ್ನು, ವಿಶೇಷವಾಗಿ ಯುವತಿಯರನ್ನು, ವಿಶೇಷವಾಗಿ ಅವರ ಉತ್ಸಾಹ, ವಯಸ್ಸು ಕೂಡ ಹಾಗೆ ಇರ್ತದೆ. ಬೇರೆ ಬೇರೆ ಥರದ ಅವರಿಗೆ ಎಮೋಷನ್ನು, ಸೆಂಟಿಮೆಂಟ್ಸು, ಎಕ್ಸೈಟ್ಮೆಂಟು ಹೆಚ್ಚಿರ್ತದೆ ಆ ವಯಸ್ಸಿನಲ್ಲಿ. ನಂತರ ಬಹಳ ಜನಕ್ಕೆ ಮೆಚ್ಯೂರಿಟಿ ಇರಲ್ಲ. ಆ ದೃಷ್ಟಿಯಿಂದಲೇ ಬರೀ 7-8 ರಾಷ್ಟ್ರಗಳು ಆಡ್ತಕ್ಕಂಥ ಕ್ರಿಕೆಟನ್ನು ಸುಮಾರು 280-300 ದೇಶಗಳಿರ್ತಕ್ಕಂಥ ಪ್ರಪಂಚದಲ್ಲಿ ವಿಶ್ವಮಟ್ಟದ ಚಾಂಪಿಯನ್ ಅಂಥೇಳಿ ಘೋಷಣೆ ಮಾಡೋದು ಕೂಡ ಮೂರ್ಖತನದ ಪರಮಾವಧಿ ಆಗುತ್ತೆ. ಇಂಗ್ಲೆಂಡು ಏನು ನಮ್ಮನ್ನು ಆಳ್ತಾ ಇತ್ತು, ಭಾರತ ಒಂದು ವಸಾಹತುಶಾಹಿ ಕಾಲೋನಿ ಆಗಿತ್ತದು. ನಮ್ಮಲ್ಲಿ ಈ ಹಳ್ಳಿಗಳಲ್ಲಿ ಇವತ್ತು ಕೂಡ ಆಡ್ತಾರೆ ಚಿನ್ನಿ ದಾಂಡ ಅಂಥೇಳಿ. ಅದನ್ನೇ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಅವರು ಕ್ರಿಕೆಟನ್ನು ಅಂತ ಮಾಡಿದರು. ಅವರು ನಮ್ಮಿಂದ ಕಾಪಿ ಮಾಡಿಬಿಟ್ಟು ಈಗ ಅದು ಕಮರ್ಷಿಯಲ್ ಆಯಿತು, ಅದೊಂದು ಮಾಫಿಯಾಗಿ ಬೆಳೆದಿದೆ. ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ, ಸಿಂಡಿಕೇಟ್ ಆಗುತ್ತೆ. ಈ ದೃಷ್ಟಿಯಲ್ಲಿ ಇಂಥ ಸ್ಪೋರ್ಟ್ಸ್ಗಳನ್ನು, ನಮ್ಮ ಚಿನ್ನಿ ದಾಂಡ, ನಮ್ಮ ಕಬಡ್ಡಿ, ಫುಟ್ಬಾಲು, ಹಾಕಿ, ಇಂಥ ದೇಶೀಯ ಕ್ರಿಕೆಟಿನ ಅಟ್ ದಿ ಕಾಸ್ಟ್ ಆಫ್ ದೀಸ್ ಸ್ಪೋರ್ಟ್ಸ್ ನಾವು ಬೆಂಬಲಿಸ್ತಕ್ಕಂಥ, ಎಂಕರೇಜ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸಮಾಜ, ಯುವಕರು, ಯುವತಿಯರು ಎಲ್ಲರೂ ಕೂಡ ಚಿಂತನೆ ಮಾಡ್ತಕ್ಕಂಥ ಸಂದರ್ಭ ಇದು. ಭಾಳ ದುರಂತದ ವಿಷಯ. ಇದು 11 ಜನ ಅಮಾಯಕರು ತೀರ್ಕೊಂಡಿದ್ದು. ಆ ವಿಚಾರದಲ್ಲಿ ಹೆಚ್ಚೆಚ್ಚು ಕ್ಯೂಯಿಂಗ್ ಕಲ್ಚರ್, ಕ್ಯೂ ನಿಲ್ತಕ್ಕಂಥ, ಸರದಿಯಲ್ಲಿ ತಾಳ್ಮೆಯಿಂದ ನಮ್ಮ ಸರದಿ ಬರುವ ತನಕ ಕಾಯ್ತಕ್ಕಂಥ ಒಂದು ವ್ಯಾಲ್ಯೂ ಸಿಸ್ಟಮನ್ನು, ಒಂದು ಸಾಮಾಜಿಕ ಮೌಲ್ಯವನ್ನು ನಾವು ಬಲಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.